ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಭಗವದ್ಗೀತಾ ಅಧ್ಯಯನಕ್ಕೆ ಸ್ವಾಗತ. ಅಕ್ಷರ ಪರಬ್ರಹ್ಮ ಯೋಗ ಎಂಬ 8ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡುತ್ತಿದ್ದೇವೆ. ಅರ್ಜುನನ 8 ಪ್ರಶ್ನೆಗಳೊಂದಿಗೆ ಈ 8ನೇ ಅಧ್ಯಾಯವು ಪ್ರಾರಂಭವಾಗುತ್ತದೆ. ಅರ್ಜುನನು ಕೇಳಿದಂತಹ 8ನೆಯ ಪ್ರಶ್ನೆ ಅಂದರೆ ಮರಣಕಾಲದಲ್ಲಿ ಭಗವಂತನನ್ನು ಹೇಗೆ ನೆನೆಯುವುದು ಅನ್ನುವಂತಹ ಪ್ರಶ್ನೆಗೆ ಭಗವಂತನು ಉತ್ತರವನ್ನು ಕೊಡುತ್ತಿದ್ದಾನೆ. ಯಾರು ಅಂತ್ಯಕಾಲದಲ್ಲಿ ಭಗವಂತನನ್ನು ನೆನೆಯುತ್ತಾನೋ ಆತನು ಭಗವಂತನ ಸಾಮ್ರಾಜ್ಯವನ್ನು ಸೇರುತ್ತಾನೆ. ಇದರಲ್ಲಿ ಯಾವುದೇ ಸಂಶಯವಿಲ್ಲ. ನ ಅಸ್ತಿ ಅತ್ರ ಸಂಶಯಃ. ಭಗವಂತನು ಬಹಳ ಸ್ಪಷ್ಟವಾದ ಮಾತುಗಳಲ್ಲಿ ಇದನ್ನು ನಮಗೆ ಇಲ್ಲಿ ತಿಳಿಸಿಕೊಡುತ್ತಿದ್ದಾನೆ. ಆದ್ದರಿಂದ ವ್ಯಕ್ತಿಯು ಪ್ರತಿಕ್ಷಣವೂ ಕೂಡ ಭಗವಂತನ ಚಿಂತನೆಯನ್ನೇ ಮಾಡುತ್ತಾ ಇರಬೇಕು. ತಸ್ಮಾತ್ ಸರ್ವೇಷು ಕಾಲೇಷು ಮಾಂ ಅನುಸ್ಮರ ಯುಧ್ಯ ಚ. ವ್ಯಕ್ತಿಯು ಕೇವಲ ಭಗವಂತನ ಸ್ಮರಣೆ ಮಾತ್ರ ಮಾಡುವುದಲ್ಲ, ಜೊತೆಗೆ ತನ್ನ ಕರ್ಮಗಳನ್ನು ಮಾಡುತ್ತಿರಬೇಕು ಎಂದು ಭಗವಂತನು ಇಲ್ಲಿ ತಿಳಿಸುತ್ತಿದ್ದಾನೆ. ಮಾಂ ಅನುಸ್ಮರ ಯುಧ್ಯ ಚ. ಭಗವಂತನನ್ನು ಸ್ಮರಿಸುತ್ತಿರಬೇಕು, ಜೊತೆಗೆ ಅರ್ಜುನನು ಯುದ್ಧವನ್ನು ಮಾಡಬೇಕು. ಅಂದರೆ ಭಕ್ತಿಯನ್ನು ಮಾಡುವಂತಹ ವ್ಯಕ್ತಿಯು ತನ್ನ ಕರ್ಮಗಳನ್ನು ಬಿಟ್ಟು ಬಿಡಬಾರದು. ಭಗವಂತನು ಇಲ್ಲಿ ನಿಷ್ಕ್ರಿಯತೆಯನ್ನು ಬೋಧಿಸುತ್ತಿಲ್ಲ. ಭಗವಂತನ ಸೇವೆಯಲ್ಲಿ ಪ್ರತಿಯೊಬ್ಬನೂ ಕರ್ಮವನ್ನು ಮಾಡಬೇಕು. ಇದರಿಂದ ಆತನ ಅಸ್ತಿತ್ವವು ಶುದ್ಧವಾಗುತ್ತದೆ. ಸದಾಕಾಲವೂ ಭಗವಂತನನ್ನು ನೆನೆಯುವುದು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ. ಹಾಗಾದರೆ ಇದನ್ನು ಸಾಧಿಸುವುದು ಹೇಗೆ? ಇದನ್ನು ನಾವು ಅಭ್ಯಾಸ ಮಾಡಬೇಕು. ಅಭ್ಯಾಸಯೋಗಯುಕ್ತೇನ ಚೇತಸಾ ನಾನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯನ್. ಅನುವಾದ: ಪ್ರಾರ್ಥನೆ: ದೇವೋತ್ತಮ ಪರಮಪುರುಷನಂತೆ ನನ್ನನ್ನು ಯಾರು ಧ್ಯಾನಿಸುತ್ತಾರೋ, ಬೇರೆ ಯಾವ ಕಡೆಗೂ ಮನಸ್ಸು ಚಲಿಸದಂತೆ ಯಾರ ಮನಸ್ಸು ಸದಾ ನನ್ನಲ್ಲಿ ತನ್ಮಯವಾಗಿರುವುದೋ ಅವನು ಖಂಡಿತವಾಗಿಯೂ ನನ್ನ ಬಳಿಗೆ ಬರುತ್ತಾನೆ. ಈ ಶ್ಲೋಕದಲ್ಲಿ ಭಗವಂತನು ಸ್ಮರಣೆಯ ಮಹತ್ವವನ್ನು ತಿಳಿಸಿಕೊಡುತ್ತಿದ್ದಾನೆ. ಚಂಚಲವಾದಂತಹ ಮನಸ್ಸು ಇರುವ ಈ ಕಲಿಯುಗದ ಜನರಿಗೆ ಹರೇ ಕೃಷ್ಣ ಮಹಾಮಂತ್ರದ ನಿತ್ಯ ಜಪ ಮತ್ತು ಸಂಕೀರ್ತನೆಯು ಸ್ಮರಣೆಯಲ್ಲಿ ಸಹಾಯವನ್ನು ಮಾಡುತ್ತದೆ. ಭಗವಂತನ ನಾಮಜಪವನ್ನು ಮಾಡುವಾಗ ನಮ್ಮ ನಾಲಗೆ, ಕಿವಿ ಮತ್ತು ಮನಸ್ಸುಗಳು ಕಾರ್ಯನಿರತವಾಗುತ್ತವೆ. ಈ ಅನುಭಾವ ಧ್ಯಾನವನ್ನು ಮಾಡುವ ಕಾರ್ಯವು ಸುಲಭವಾದದ್ದು. ಮರಣಕಾಲದಲ್ಲಿ ಭಗವಂತನನ್ನು ನೆನೆಯಲು ಇದು ನಮಗೆ ಸಹಾಯವನ್ನು ಮಾಡುತ್ತದೆ. ಐಹಿಕ ಕಲ್ಮಶದ ಸೋಂಕಿನಿಂದ ಜನರು ತಾವೇ ಈ ಪ್ರಪಂಚದ ಒಡೆಯರು ಎಂದು ತಿಳಿದುಕೊಳ್ಳುತ್ತಾರೆ. ಆದರೆ ನಿಜವಾದ ಭೋಕ್ತಾರ ಭಗವಂತ. ಶ್ರೀ ಚೈತನ್ಯ ಮಹಾಪ್ರಭುಗಳು ತಿಳಿಸಿರುವಂತೆ ಚೇತೋದರ್ಪಣ ಮಾರ್ಜನಂ. ನಮ್ಮ ಮನಸ್ಸು ಎಂಬ ಕನ್ನಡಿಯನ್ನು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವ ಮೂಲಕ, ಸಂಕೀರ್ತನೆ ಮಾಡುವ ಮೂಲಕ ಶುದ್ಧಗೊಳಿಸಿಕೊಳ್ಳಬೇಕು. ಹೀಗೆ ಮಾಡುವುದರಿಂದ ವ್ಯಕ್ತಿಯು ತನ್ನ ನಿಜವಾದಂತಹ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಜೀವೇರ ಸ್ವರೂಪಹಯ ಕೃಷ್ಣೇರ ನಿತ್ಯದಾಸ. ಜೀವಿಯ ನಿಜವಾದ ಸ್ವರೂಪವೇನೆಂದರೆ ಭಗವಂತನ ಸೇವೆಯನ್ನು ಮಾಡುವುದು, ಭಗವಂತನಿಗೆ ಶರಣಾಗುವುದು. ತಂದೆ ತಾಯಿಗಳಿಗೆ ವಿಧೇಯರಾಗಿರುವಂತಹ ಮಕ್ಕಳ ಹಾಗೆ ನಾವು ಭಗವಂತನಿಗೆ ವಿಧೇಯರಾಗಿರಬೇಕು. ಭಗವಂತನ ಪ್ರೀತಿಯನ್ನು ಗಳಿಸಬೇಕು. ಆಗ ಭಗವಂತನ ಅನುಗ್ರಹದಿಂದ ಸದಾಕಾಲವೂ ಆತನ ಚಿಂತನೆಯು ನಮಗೆ ಬರುತ್ತದೆ. ಈ ರೀತಿ ಮಾಡುವುದರಿಂದ ಮರಣಕಾಲದಲ್ಲೂ ವ್ಯಕ್ತಿಯು ಭಗವಂತನನ್ನು ನೆನೆಯಲು ಸಾಧ್ಯ. ಒಬ್ಬ ವ್ಯಕ್ತಿಯು ಶರೀರವನ್ನು ತ್ಯಾಗ ಮಾಡುವಾಗ ಆತನು ಈ ಪ್ರಪಂಚವನ್ನು ಬಿಟ್ಟು ಹೋಗುತ್ತಾನೆ. ಅಂದರೆ ಈ ಪ್ರಪಂಚದಲ್ಲಿರುವ ಎಲ್ಲ ವ್ಯಕ್ತಿಗಳು ಆತನ ಪಾಲಿಗೆ ಸತ್ತಂತೆ ಆಗುತ್ತಾರೆ. ತನ್ನ ಜೀವಮಾನ ಪರ್ಯಂತ ತಾನು ಏನನ್ನೆಲ್ಲ ಸಾಧಿಸಿದ್ದೇನೋ ಅದೆಲ್ಲವನ್ನು ಒಂದು ಕ್ಷಣದಲ್ಲಿ ಕಳೆದುಕೊಳ್ಳುವಂತಹ ಪರಿಸ್ಥಿತಿಯದು. ಇಂತಹ ಸ್ಥಿತಿಯಲ್ಲಿ ವ್ಯಕ್ತಿಯು ಭಗವಂತನನ್ನು ನೆನೆಯುವುದು ಸುಲಭದ ಮಾತಲ್ಲ. ಇದಕ್ಕಾಗಿ ಅಭ್ಯಾಸದ ಅಗತ್ಯವಿದೆ.
ನಮಗೆ ಯಾವಾಗ ಸಾವು ಬರುತ್ತದೆ ಎಂಬುದನ್ನು ಯಾರೂ ಸ್ಪಷ್ಟವಾಗಿ ತಿಳಿಸಿಕೊಡಲು ಸಾಧ್ಯವಿಲ್ಲ. ಆದ್ದರಿಂದ ಯಾರಾದರೂ ಮರಣಕಾಲದಲ್ಲಿ ಭಗವಂತನನ್ನು ನೆನೆಯುತ್ತಾರೆಂದರೆ ಅದು ಅವರಿಗೆ ಭಗವಂತನ ವಿಶೇಷ ಅನುಗ್ರಹ. ಇಷ್ಟು ಜನ್ಮಗಳಲ್ಲಿ ನಾವು ಯಾವ ಜನ್ಮದಲ್ಲಿಯೂ ಮರಣಕಾಲದಲ್ಲಿ ಭಗವಂತನನ್ನು ನೆನೆದಿಲ್ಲ. ಒಂದು ವೇಳೆ ನೆನೆದಿದ್ದರೆ ನಮಗೆ ಇಲ್ಲಿ ಹುಟ್ಟು ಬರುತ್ತಿರಲಿಲ್ಲ. ಆದ್ದರಿಂದ ವಿಷಯದ ಗಂಭೀರತೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಚಂಚಲವಾದಂತಹ ಮನಸ್ಸನ್ನು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಎಂಬ ಭಗವಂತನ ನಾಮ ಸಂಕೀರ್ತನೆಯಿಂದ ಆತನ ಯೋಚನೆಯಲ್ಲಿ ತೊಡಗಿಸಬೇಕು. ಭಗವಂತನನ್ನು ನಾವು ಯಾವ ರೀತಿಯಾಗಿ ತಿಳಿಯಬೇಕು ಎಂಬುದನ್ನು ಮುಂದಿನ ಶ್ಲೋಕದಲ್ಲಿ ತಿಳಿಸಿದ್ದಾರೆ. ಕವಿಂ ಪುರಾಣಂ ಅನುಶಾಸಿತಾರಂ ಅಣೋರಣೀಯಾಂ ಸಮನುಸ್ಮರೇದ್ಯಃ ಸರ್ವಸ್ಯ ಧಾತಾರಮಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಾ ಪರಸ್ತಾತ್. ಅನುವಾದ: ಪರಮಪುರುಷನು ಎಲ್ಲವನ್ನೂ ಬಲ್ಲವನು, ಅತಿ ಪುರಾತನನು, ನಿಯಂತ್ರಕನು, ಅತ್ಯಂತ ಸಣ್ಣದಕ್ಕಿಂತ ಸಣ್ಣಗಿರುವವನು, ಎಲ್ಲವನ್ನೂ ಪಾಲಿಸುವವನು, ಎಲ್ಲ ಐಹಿಕ ಕಲ್ಪನೆಯನ್ನೂ ಮೀರಿದವನು, ಚಿಂತನೆಯನ್ನು ಮೀರಿದವನು ಮತ್ತು ಸದಾ ಒಬ್ಬ ಪುರುಷನು ಎಂದು ನಾವು ಧ್ಯಾನಿಸಬೇಕು. ಅವನು ಸೂರ್ಯನಂತೆ ಪ್ರಕಾಶಿಸುವವನು ಮತ್ತು ದಿವ್ಯನಾಗಿದ್ದು ಈ ಐಹಿಕ ಪ್ರಕೃತಿಗೆ ಅತೀತನಾಗಿರುವವನು. ಭಗವಂತನನ್ನು ಚಿಂತಿಸುವ ಪ್ರಕ್ರಿಯೆಯನ್ನು ಈ ಶ್ಲೋಕದಲ್ಲಿ ತಿಳಿಸಲಾಗಿದೆ. ಕವಿ ಎಂದರೆ ಎಲ್ಲವನ್ನೂ ತಿಳಿದವನು. ಭೂತ ವರ್ತಮಾನ ಮತ್ತು ಭವಿಷ್ಯತ್ತುಗಳನ್ನು ಭಗವಂತನು ತಿಳಿದಿದ್ದಾನೆ. ಭಗವಂತನು ಸರ್ವ ಕಾರಣಗಳ ಕಾರಣನು. ಆತನು ಮೂಲ ಪುರುಷನು. ಆದ್ದರಿಂದ ಇಲ್ಲಿ ಪುರಾಣ ಎಂಬ ಪದವನ್ನು ಬಳಸಿದ್ದಾರೆ. ಭಗವಂತನು ಎಲ್ಲದರ ನಿಯಂತ್ರಕ, ಪಾಲಕ ಮತ್ತು ಮಾರ್ಗದರ್ಶಕ. ಆದ್ದರಿಂದ ಆತನನ್ನು ಅನುಶಾಸಿತಾರಂ ಎಂದು ಕರೆದಿದ್ದಾರೆ. ಜೀವಾತ್ಮನ ಗಾತ್ರದ ಕುರಿತಾಗಿ ನಾವು ಹಿಂದೆಯೇ ನೋಡಿದ್ದೇವೆ. ಒಂದು ಕೂದಲಿನ ತುದಿಯ 10,000 ಭಾಗದಲ್ಲಿ 1 ಭಾಗದಷ್ಟು ಆ ಜೀವಾತ್ಮನಿದ್ದಾನೆ. ಆದರೆ ಭಗವಂತನು ಪರಮಾತ್ಮ ರೂಪಿಯಾಗಿ ಆ ಜೀವಾತ್ಮನ ಒಳಗೂ ಪ್ರವೇಶಿಸಬಲ್ಲ. ಹಾಗಾಗಿ ಇಲ್ಲಿ ಅಣೋರ್ ಅಣೀಯಾಮ್ ಎಂಬ ಪದವನ್ನು ಬಳಸಿದ್ದಾರೆ. ಬಹಳ ಸಣ್ಣದಾದಂತಹ ಜೀವಾತ್ಮನ ಹೃದಯವನ್ನೂ ಪ್ರವೇಶಿಸುವಂತಹ ಶಕ್ತಿ ಆ ಭಗವಂತನಿಗಿದೆ. ಸರ್ವವ್ಯಾಪಿಯಾದಂತಹ ಭಗವಂತನು ಎಲ್ಲೆಲ್ಲೂ ಇದ್ದಾನೆ. ಸಕಲ ಗ್ರಹವ್ಯೂಹಗಳಿಗೂ ಆತನೇ ಆಧಾರ. ಬೃಹದಾಕಾರದ ಗ್ರಹಗಳನ್ನು, ನಕ್ಷತ್ರಪುಂಜಗಳನ್ನು ಆತನು ಅವುಗಳ ಸ್ಥಾನದಲ್ಲಿ ಹಿಡಿದಿಟ್ಟಿದ್ದಾನೆ. ಇವೆಲ್ಲವೂ ಕೂಡ ನಮ್ಮ ಚಿಂತನೆಯನ್ನು ಮೀರಿದ್ದು. ಇದನ್ನು ಅರ್ಥ ಮಾಡಿಕೊಳ್ಳಲು ನಮ್ಮಿಂದ ಸಾಧ್ಯವಿಲ್ಲ. ಆದ್ದರಿಂದ ಇಲ್ಲಿ ಅಚಿಂತ್ಯ ಎಂಬ ಪದವನ್ನು ಬಳಸಿದ್ದಾರೆ. ಇದೆಲ್ಲವೂ ಸಹ ನಮ್ಮ ಚಿಂತನೆಯನ್ನು ಮೀರಿದ್ದು. ಆದಿತ್ಯವರ್ಣಂ ತಮಸಾ ಪರಸ್ತಾತ್ ಅಂದರೆ ಭಗವಂತನು ಸೂರ್ಯನಂತೆ ಪ್ರಕಾಶಮಾನವಾದವನು, ಈ ಭೌತಿಕ ಪ್ರಪಂಚಕ್ಕೆ ಅತೀತನಾದವನು. ಈ ರೀತಿಯಾಗಿ ನಾವು ಭಗವಂತನನ್ನು ಚಿಂತಿಸಬೇಕು. ಯೋಗಿಗಳು ಧ್ಯಾನದಲ್ಲಿ ಭಗವಂತನನ್ನು ಈ ರೀತಿಯಾಗಿ ಕಾಣುತ್ತಾರೆ. ಷಟ್ಚಕ್ರ ಯೋಗವನ್ನು ಅಭ್ಯಾಸ ಮಾಡುವ ಮೂಲಕ ಯೋಗಿಗಳು ಭಗವಂತನನ್ನು ನಿರಂತರವಾಗಿ ಈ ವಿಧಾನದಲ್ಲಿ ಚಿಂತನೆ ಮಾಡುತ್ತಾ ಭಗವಂತನ ಧಾಮವನ್ನು ಪ್ರವೇಶಿಸಲು ಅರ್ಹರಾಗುತ್ತಾರೆ. ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತ್ಯಾಯುಕ್ತೋ ಯೋಗ ಬಲೇನ ಚೈವ ಭ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸಾತಂ ಪರಂ ಪುರುಷಮುಪೈತಿ ದಿವ್ಯಂ. ಅನುವಾದ: ಮರಣಕಾಲದಲ್ಲಿ ತನ್ನ ಪ್ರಾಣವಾಯುವನ್ನು ಹುಬ್ಬುಗಳ ನಡುವೆ ನಿಲ್ಲಿಸಿ ಯೋಗಶಕ್ತಿಯಿಂದ, ನಿಶ್ಚಲ ಮನಸ್ಸಿನಿಂದ, ನಿಶ್ಚಲ ಭಕ್ತಿಯಿಂದ ಪರಮಪ್ರಭುವನ್ನು ಸ್ಮರಿಸುವುದರಲ್ಲಿ ತೊಡಗುವವನು ನಿಶ್ಚಯವಾಗಿಯೂ ದೇವೋತ್ತಮ ಪರಮಪುರುಷನನ್ನು ಹೊಂದುವನು. ಮರಣಕಾಲದಲ್ಲಿ ಮನಸ್ಸನ್ನು ಭಕ್ತಿಪೂರ್ವಕವಾಗಿ ಭಗವಂತನ ಚಿಂತನೆಯಲ್ಲಿ ನಿಲ್ಲಿಸಬೇಕು ಎಂದು ಇಲ್ಲಿ ಹೇಳುತ್ತಿದ್ದಾರೆ. ಷಟ್ಚಕ್ರ ಯೋಗವನ್ನು ಅಭ್ಯಾಸ ಮಾಡುವ ಯೋಗಿಯು ಜೀವಶಕ್ತಿಯನ್ನು ಹುಬ್ಬುಗಳ ಮಧ್ಯದವರೆಗೆ ಅಂದರೆ ಆಜ್ಞಾಚಕ್ರದವರೆಗೆ ಏರಿಸಬೇಕು ಎಂದು ಇಲ್ಲಿ ಸೂಚಿಸಲಾಗಿದೆ.
ಆದರೆ ಇದು ಎಲ್ಲ ಜನರಿಗೂ ಸಾಧ್ಯವಾಗುವಂತಹದ್ದಲ್ಲ. ನಿರಂತರವಾಗಿ ಭಗವಂತನ ನಾಮಜಪ ಸಂಕೀರ್ತನೆಯನ್ನು ಮಾಡುವ ಮೂಲಕವೂ ನಾವು ಇದನ್ನು ಸಾಧಿಸಲು ಸಾಧ್ಯ. ಭಗವಂತನಲ್ಲಿ ಪ್ರೀತಿಯನ್ನು ಬೆಳೆಸಿಕೊಳ್ಳುವ ಮೂಲಕ ಆತನನ್ನು ಮರಣಕಾಲದಲ್ಲಿ ಚಿಂತಿಸಲು ಸಾಧ್ಯ. ಸಾವಿನ ಸಮಯದಲ್ಲಿ ಮನಸ್ಸು ತುಂಬ ಅಶಾಂತಿಯನ್ನು ಹೊಂದಿರುವುದರಿಂದ ಮನುಷ್ಯನು ಯೋಗದ ಮೂಲಕ ತನ್ನ ಜೀವಿತ ಕಾಲದಲ್ಲಿಯೇ ಈ ಆಧ್ಯಾತ್ಮಿಕತೆಯನ್ನು ಅಭ್ಯಾಸ ಮಾಡಬೇಕು. ಮೋಕ್ಷವನ್ನು ಪಡೆಯುವಂತಹ ಈ ಪ್ರಕ್ರಿಯೆಯನ್ನು ಭಗವಂತನು ಇನ್ನೂ ಹೆಚ್ಚಿನ ವಿವರಗಳೊಂದಿಗೆ ನಮಗೆ ತಿಳಿಸಿಕೊಡುತ್ತಿದ್ದಾನೆ. ಇದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಹರೇ ಕೃಷ್ಣ. ಧನ್ಯವಾದಗಳು.